ಒಂದು ಕಾಲದಲ್ಲಿ ಗಾರ್ಡನ್ ಸಿಟಿ ಅಂತಾನೆ ಹೆಸರು ಪಡೆದಿದ್ದಂತಹ ನಮ್ಮ ಬೆಂಗಳೂರು ಮತ್ತೆ ಹಸಿರಿನಿಂದ ಕಂಗಳಿಸಲು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಹೊಸ ಅಭಿಯಾನಕ್ಕೆ ಮುಂದಾಗಿದೆ. ಬೆಂಗಳೂರು ನಗರ ಪುನರ್ಜೀವನ ಮಿಷನ್ 2026-30 ಮತ್ತು ನಾಡಪ್ರಭು ಕೆಂಪೇಗೌಡ ಜಯಂತಿ ಅಂಗವಾಗಿ ಜೂನ್ 27ರಂದು ಬೆಂಗಳೂರಿನಾದ್ಯಂತ ಬರೋಬ್ಬರಿ 15 ಲಕ್ಷ ಸ್ಥಳೀಯ ಜಾತಿಯ ಸಸಿಗಳನ್ನು ನೆಡಲು ಬೃಹತ್ ಕಾರ್ಯವನ್ನ ಮಾಡಿಕೊಳ್ಳಲಾಗುತ್ತಿದೆ. ಈ ಅಭಿಯಾನವನ್ನು ಜಿಬಿಎ, ಬಿಡಿಎ, 5 ಮಹಾನಗರ ಪಾಲಿಕೆಗಳು ಹಾಗೂ ವಿವಿಧ ಸರ್ಕಾರಿ ಸಂಸ್ಥೆಗಳು ಒಟ್ಟಾಗಿ ನಡೆಸಲಿದೆ. ನಗರದ 49 ವಲಯಗಳು ಮತ್ತು 314 ಸ್ಥಳಗಳಲ್ಲಿ ಸುಮಾರು 243 ಎಕರೆ ಪ್ರದೇಶಗಳಲ್ಲಿ ಸಸಿ ನೆಡುವ ಕಾರ್ಯವನ್ನ ನಡೆಸಲಾಗುತ್ತಿದೆ. ಡಾಕ್ಟರ್ ಶಿವರಾಮ್ ಕಾರಂತ್ ಲೇಔಟ್, ಕೆಂಪೇಗೌಡ ಲೇಔಟ್, ಬನಶಂಕರಿ 6ನೇ ಹಂತ, ಕೆರೆ ಪ್ರದೇಶಗಳು, ಮಳೆ ನೀರು ಚರಂಡಿಗಳು ಮತ್ತು ಉದ್ಯಾನವನಗಳಲ್ಲಿ ಹಸಿರು ಕ್ರಾಂತಿ ನಡೆಯಲಿದೆ. ಒಂದು ವೇಳೆ ಇನ್ ಕೇಸ್ ನಿಮಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿದ್ರೆ ಜಿಬಿಎ ಒಂದು ವಿಶೇಷವಾದಂತಹ ಡಿಜಿಟಲ್ ಪ್ರಮಾಣ ಪತ್ರವನ್ನ ನಿಮಗಾಗಿ ನೀಡುತ್ತೆ. ಅದರ ಜೊತೆಗೆ ನಿಮಗೆ ಗ್ರೀನ್ ಬೆಂಗಳೂರು ಚಾಂಪಿಯನ್ ಅನ್ನುವಂಥ ಬಿರುದನ್ನು ಸಹ ನೀಡುತ್ತೆ. ನಿಮಗೆ ಅಂದ್ರೆ ಸಾರ್ವಜನಿಕರಿಗೆ ಯಾವುದೇ ರೀತಿ ಅಡ್ಡಿ ಆಗಬಾರ್ದು ಅಂತ ಹೇಳಿ ಮೆಟ್ರೋ ಸೇವೆಯನ್ನ ಹೆಚ್ಚು ಮಾಡಲಾಗ್ತಿದೆ ಆ ದಿನ. ಹಾಗೆ ಉಚಿತ ಬಸ್ಗಳನ್ನ ಇನ್ನ ಹೆಚ್ಚಾಗಿ ಬಿಡಲಾಗ್ತದೆ. ಆಹಾರದ ವ್ಯವಸ್ಥೆಯನ್ನು ಮಾಡಲಾಗ್ತದೆ. ವೈದ್ಯಕೀಯ ನೆರವು, ಶೌಚಾಲಯ, ಪಾರ್ಕಿಂಗ್ ವ್ಯವಸ್ಥೆ ಎಲ್ಲವನ್ನೂ ಸಹ ಪಿನ್ ಟು ಪಿನ್ ಮಾಡಲಾಗ್ತದೆ. ಇದೇ ದಿನ ಕೆಂಪೇಗೌಡ ಜಯಂತಿ ಪ್ರಯುಕ್ತ ಮ್ಯಾರಥಾನ್ ಅನ್ನು ಸಹ ಹಮ್ಮಿಕೊಳ್ಳಲಾಗಿದ್ದು ಮೈಸೂರು ಮೆಟ್ರೋ ಸ್ಟೇಷನ್ ಇಂದ ಚಲ್ಲಘಟ್ಟ ಮೆಟ್ರೋ ಸ್ಟೇಷನ್ ವರೆಗೂ ಮ್ಯಾರಥಾನ್ ನಡೆಯಲಿದೆ. ಬೆಂಗಳೂರು ಅಭಿವೃದ್ಧಿ ಅಂದ್ರೆ ಕೇವಲ ರಸ್ತೆ ಮತ್ತು ಕಟ್ಟಡಗಳಲ್ಲ, ಹಸಿರು ನಗರ, ಹಸಿರು ನಿರ್ಮಾಣದ ಒಂದು ದೊಡ್ಡ ಕ್ರಾಂತಿ. ಈ ಅಭಿಯಾನ ನಿಜವಾಗಿಯೂ ನಮ್ಮ ಬೆಂಗಳೂರಿನಲ್ಲಿ ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೋ ಗೊತ್ತಿಲ್ಲ. ಆದ್ರೆ ಗಾರ್ಡನ್ ಸಿಟಿ ಆಯ್ತು ಅಂತ ಹೇಳಿದ್ರೆ ಎಷ್ಟೊಂದು ಜನಕ್ಕೆ ಉಸಿರಾಟದ ಸಮಸ್ಯೆ ಆಗಿರ್ಬೋದು, ಎಷ್ಟೊಂದು ಚಿಕ್ಕ ಮಕ್ಕಳೇ ಗ್ರೀನರಿ ಅಂದ್ರೆ ಏನು ಅಂತ ಹೇಳಿದ್ರೆ ಹೊರಗಿನ ಪ್ರಪಂಚಕ್ಕೆ ಹೋಗಿ ನೋಡುವಂತಹ ಪರಿಸ್ಥಿತಿ ಎದುರಾಗ್ತದೆ. ಇನ್ ಕೇಸ್ ಬೆಂಗಳೂರಿನಲ್ಲಿ ಆದ್ರೆ ಎಲ್ಲ ಜನಗಳಿಗೂ, ಅದರಲ್ಲೂ ನಮ್ಮ ದೇಶೀಯ ಸಸಿಗಳ ಬಗ್ಗೆ ಎಲ್ಲರಿಗೂ ಅರಿವು ಮೂಡಿಸೋದಕ್ಕೆ ಒಂದು ಮಹತ್ವದ ಹೆಜ್ಜೆ ಇಡುತ್ತೆ ಅಂತಾನೆ ಹೇಳ್ಬೋದು. ಇದಕ್ಕೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಪ್ರಜಾಕಿರಣ ವಾಹಿನಿಯನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ನೀವು ಇನ್ಯಾವ ರೀತಿಯ ಮಾಹಿತಿಗಾಗಿ ಕಾಯ್ತಾ ಇದ್ದೀರಾ ಕಮೆಂಟ್ ಮಾಡಿ. ಧನ್ಯವಾದ.